ಬೆಟ್ಟದ ಅಂಚಲ್ಲಿ ಮಗ ನಿಂತ್ಕೊಂಡ್ಬಿಟ್ಟಿದ್ದ. ಕೆಲವರು ಹೇಳ್ತಿರೋದು ಮೊಬೈಲ್ ಫೋನನ್ನು ಕೇಳಿದಂತೆ ಅದು ಕೊಡಿಸಲ್ಲ ಅಂತ ಹೇಳಿದ್ದಾರೆ. ಮೊಬೈಲ್ ಫೋನ್ ಕೇಳಿದ್ದಾರೆ, ಕೊಡಿಸಲ್ಲ ಅಂತ ಏನೋ ಹೇಳಿದ್ರಂತೆ. ಸೊ ಈ ಕಾರಣಕ್ಕೆ ಮುನಿಸಿಕೊಂಡಂಥ ಮಗ ಬೆಟ್ಟ ತುದಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟ. ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಿಂದ ನಾನು ಬದುಕಲ್ಲ. ಸರಿ, ಮಗ ಈ ಥರ ಹೋದಾಗ ಏನಾಯಿತು ನೋಡಿ. ಇಂಥ ಸಂದರ್ಭಗಳಲ್ಲಿ ಎಷ್ಟು ಯಾಮಾರ್ತಾರೆ. ಮಕ್ಕಳನ್ನು ಯಾವುದೋ ಚಟಗಳಿಗೆ ಬಲಿಯಾಗುವಂತೆ ಮಾಡಬೇಡಿ. ಒಂದು ವೇಳೆ ಮೊಬೈಲ್ ಫೋನ್ ಕಾರಣಕ್ಕೆ ಇದು ನಡೆದಿದ್ದರೆ ನನ್ನ ಈ ಒಂದು ಮಾತು ಅಪ್ಲಿಕಬಲ್ ಅಂತ ನಾನು ಭಾವಿಸ್ತೀನಿ. ಯಾರದೇ ಮಕ್ಕಳಾಗಲಿ, ತೀರಾ ಆ ಮಕ್ಕಳು ಅಡಿಕ್ಟ್ ಆಗಿಬಿಟ್ಟು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋವರೆಗೂ ಯಾವ ವಿಷಯನೂ ತೊಗೊಂಡು ಹೋಗಬೇಡಿ. ತೀರಾ ಗರ್ಭಿಣಿ ಅಂದರೆ ಹೊಟ್ಟೆಯಲ್ಲಿ ಮಗು ಇದ್ದಾಗ ಮೊಬೈಲ್ ಬಳಸ್ತಾ ಇದ್ದರೆ ಆ ಮಗುಗೂ ಅದೇ ಬರುತ್ತೆ ಅಂತ ಹೇಳ್ತಾರೆ. ಆಯ್ತು, ಮಗು ಹುಟ್ಟಿತು. ಈಗೆಲ್ಲ ತುಂಬ ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಗು ಗಲಾಟೆ ಮಾಡಬಾರ್ದು ಅಂದರೆ ಏನು ಮಾಡಬೇಕು? ಕೈಗೆ ಮೊಬೈಲ್ ಕೊಟ್ಬಿಡ್ಬೇಕು. ಮಗು ಊಟ ಮಾಡ್ತಾಯಿಲ್ಲ, ಮೊಬೈಲ್ ಕೊಟ್ಬಿಡಿ. ಮಗು ಗಲಾಟೆ ಮಾಡ್ತಿದೆ, ಒಂದು ಅರ್ಧ ಗಂಟೆ ನೆಮ್ಮದಿ ಬೇಕು ನನಗೆ, ಮೊಬೈಲ್ ಕೊಟ್ಬಿಟ್ರೆ ಸುಮ್ಮನಿರುತ್ತೆ ಮಗು. ಆ ಮಗು ನೋಡ್ಕೊಂಡು ಕೂತಿರುತ್ತದು. ಸೊ ಮಗುಗೆ ಅವಾಗಿಂದ ಅಡಿಕ್ಷನ್ನು. ನೀವು ಆ ಮೊಬೈಲ್ ಕಿತ್ಕೊಂಡ ಮರುಕ್ಷಣದಿಂದ ಆ ಮಗು ನಿಮ್ಮಲ್ಲಿ ಗಲಾಟೆ ಮಾಡೋಕ್ಕೆ ಶುರು ಮಾಡುತ್ತೆ, ಚಿಕ್ಕದಾಗಲಿ ದೊಡ್ಡದಾಗಲಿ. ಇಲ್ಲಿ ಮೊಬೈಲ್ ಅಂತ ಕೇಳಿದ್ನಂತೆ ಯಾರು? ಮಗ. 18 ವರ್ಷ ಅವನಿಗೆ. ಮೊಬೈಲ್ ಕೊಡದೇ ಇದ್ದರೆ ನಾನು ಸತ್ತೋಗ್ಬಿಡ್ತೀನಿ. ಇದು ವಿಷಯ. ಬೇರೆ ಕಾರಣ ಆಯಿತಾ? ಇದು ಇನ್ನೂ ರಿವೀಲ್ ಆಗಲಿ, ತನಿಖೆಯಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಹೋಗಿ ಏನು ಮಾಡಿದ್ದಾನೆ, ಮಹಾರಾಷ್ಟ್ರದಲ್ಲಿ ಬೆಟ್ಟದ ಅಂಚಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸತ್ತು ಹೋಗ್ಬಿಡ್ತೀನಿ ನಾನು ಇಲ್ಲಿಂದ ಅಂತ. ಸೊ ಸತ್ತು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಅಪ್ಪ ಏನು ಮಾಡಿದ್ದಾರೆ, ಹೇಗಾದರೂ ಮಾಡಿ ಉಳಿಸ್ಬೇಕು ಇವನು ಸಾಯೋಕ್ಕೆ ಬಿಡಬಾರ್ದು ನಾವು ಅಂತ ಏನು ಮಾಡಿದ್ದಾರೆ, ಅಪ್ಪ ಹೋಗಿ ರಕ್ಷಣೆ ಮಾಡೋಣ ಅಂತ ಹೋದರು. ರಕ್ಷಣೆ ಮಾಡಲಿಕ್ಕೆ ಹೋದಾಗ ಅಪ್ಪ ಬಂದು ನನ್ನ ಹಿಡ್ಕೊಂಡು ಹೋದ ತಕ್ಷಣ ಅವನು ಸುಮ್ಮನೆ ಇದ್ದುಬಿಟ್ಟಿದ್ದರೂ ಆಗ್ತಿತ್ತೇನೋ. ಆದರೆ ಏನಾಯಿತು, ಅವನಲ್ಲಿ ರೆಫ್ಯೂಸ್ ಮಾಡಿಬಿಟ್ಟಿದ್ದಾನೆ. ನೀವು ನೋಡಿ, ಆ ಸೂಕ್ಷ್ಮ ಕ್ಷಣಗಳಲ್ಲಿ ಇವೆಯಲ್ಲ, ಅದನ್ನು ಗಮನಿಸಿ ನೀವು. ಸರಿ, ಅಪ್ಪ ಬಂದರು. ಅಪ್ಪ ಬಂದು ಯಾವಾಗ ಎಳ್ಕೊಳಕ್ಕೆ ಹೋದರೋ, ಅಪ್ಪ ಇವನೇನು ಮಾಡಿಬಿಟ್ಟ, ಹಿಂದಕ್ಕೆ ಬಂದುಬಿಟ್ಟ. ಇವನು ಬೆಟ್ಟದ ಹಿಂದಕ್ಕೆ ತೂಕ ಇವನು ಹಿಂದಕ್ಕೆ ಬಂದುಬಿಡ್ತಲ್ಲ, ಅಪ್ಪನ ಸಮೇತ ಕೆಳಗಡೆ ಬಿದ್ದೋಗ್ಬಿಟ್ಟ ಇವನು. ಇಬ್ಬರು ಸತ್ತೋದ್ರು, ಇಬ್ಬರು. ಸರಿ, ತಾಯಿ ಅಲ್ಲಿಗೆ ಬರ್ತಾರೆ. ತಾಯಿ ಇವರಿಬ್ಬರು ಸತ್ತು ಹೋದ್ಮೇಲೆ ನಾನು ಯಾಕೆ ಬದುಕಿರಬೇಕು ಅಂಥೇಳಿ ತಾಯಿನೂ ಬಿದ್ದು ಸತ್ತೋದ್ರು ಅಲ್ಲಿಂದ. ಅಂದರೆ ನೋಡಿ, ಒಂದು ಮೊಬೈಲ್ ಫೋನು, ಒಂದು ಮಗನ ಬಯಕೆನೋ, ಮಗನ ಒಂದು ಬ್ಲ್ಯಾಕ್ ಮೇಲ್ಗೋ ಒಂದು ಇಡೀ ಫ್ಯಾಮಿಲಿ ಸತ್ತು ಹೋಗೋದು ಅಂದರೆ ಎಂಥ ಹೃದಯ ವಿದ್ರಾವಕಾರಿ ಇದು. 18 ವರ್ಷದ ಮಗ ಇವನು, ಎದೆ ಎತ್ತರಕ್ಕೆ ಬೆಳೆದಿದ್ದಂಥ ಮಗ. ಇನ್ನೇನು ಜೀವನ ಕಟ್ಕೊಳ್ತಾನೆ ಅವನು. ಒಂದು 2-3 ವರ್ಷ ಓದ್ಬಿಟ್ಟಿದ್ದಿದ್ರೆ ಅವನದು ಡಿಗ್ರಿ ಆಗ್ತಿತ್ತು, ಅವನಿಗೂ ಒಂದು ಜೀವನ, ಅವನಿಗೊಂದು ಕೆಲಸ, ಅವನಿಗೊಂದು ಮದುವೆ, ಅವನಿಗೆ ಮಕ್ಕಳು, ಮೊಮ್ಮಕ್ಕಳು, ಒಂದು ಫ್ಯಾಮಿಲಿ. ಎಲ್ಲ ಫ್ಯಾಮಿಲಿ ಇದೆ ಅಲ್ವೇನ್ರಿ ಆಸೆ ಇರೋದು. ಇವನು ಮಾಡಿರೋ ಕೆಲಸ ನೋಡಿ. ಅಪ್ಪ ಅವ್ರ ಕಡೆಗೆ ಪುಲ್ ಮಾಡೋಕ್ಕೆ ಹೋದಾಗ ಇವನು ಅಪ್ಪನಿಗಿಂತ ಬಲಿಷ್ಠ ಇದ್ನಲ್ವಾ, ಇವನ ಕಡೆಗೆ ಅವ್ರನ್ನ ಎಳ್ಕೊಳ್ತಾ ಇದ್ದಂತಾನೆ ಅಪ್ಪ ನೋಡಿ. ಆ ಟೈಮಲ್ಲಿ ಬೇಕಾದ್ರೆ ಮಗನ ಕೈ ಬಿಡ್ಬೋದಾಗಿತ್ತೇನೋ. ಯೋಚನೆ ಮಾಡಿ ನೋಡಿ ನೀವು. ಮಗ ಬೆಟ್ಟ ತುದಿಲಿ ನಿಂತ್ಕೊಂಡಿದ್ದಾನೆ, ಅವನು ಆ ಕಡೆಗೆ ಎಳೆದ, ಅಪ್ಪ ಇಲ್ಲಿದ್ದಾರೆ, ಈ ಕಡೆಗೆ ಎಳೆದ ಕೈ ಬಿಟ್ಬಿಟ್ಟಿದ್ದಿದ್ರು ಅವ್ನು ಬಿದ್ದೋಗ್ತಿದ್ದ, ಅಪ್ಪ ಸೇಫ್ ಆಗಿಬಿಡೋರು. ಅಪ್ಪ ಹಾಗೆ ಮಾಡಲಿಲ್ಲ ಅಲ್ಲಿ. ಅಪ್ಪ ಅಲ್ವೇನ್ರಿ? ಎಷ್ಟೋ ಮನೆಗಳಲ್ಲಿ ಅಪ್ಪಂದಿರ ಕಥೆನೇ ಇದು. ಅಪ್ಪಂದರು ಅಂದರೆ ಮಕ್ಕಳ ಜೊತೆಲೆ ಸಮಯ ಕಳೆಯೋಷ್ಟು ಸಮಯ ಅನೇಕರಿಗೆ ಇರಲ್ಲ ರೀ. ವಾಸ್ತವ ಅದು ನಿಜ, ಅದು ಫ್ಯಾಕ್ಟ್. ಅದು ಬೆಳಿಗ್ಗೆ ಎದ್ದರೆ ಕೆಲಸಕ್ಕೆ ಹೋಗಬೇಕು, ರಾತ್ರಿ ಆಗುತ್ತೆ ಕೆಲವು ಕೆಲಸದಿಂದ ಬರೋದು. ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗ್ತಾರೆ, ರಾತ್ರಿ ಆಗೋಷ್ಟರಲ್ಲಿ ಅಪ್ಪ ಬರೋಷ್ಟರಲ್ಲಿ ಮಕ್ಕಳು ಮಲಗಿಬಿಟ್ಟಿರ್ತಾರೆ. ಇದ್ದರೆ ತಾಯಿಯ ಒಡನಾಟ ಇರುತ್ತೆ. ಆದರೆ ಅಪ್ಪನ ಜವಾಬ್ದಾರಿನ ಯಾರೂ ಮರಿಬಾರ್ದು ಅಲ್ವಾ? ಅಪ್ಪನ ಜವಾಬ್ದಾರಿ ಇದೆಯಲ್ಲ, ಒಂದು ಇಡೀ ಮನೆ. ಇವತ್ತೊಂದು ಕೋರ್ಟ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ. ಅದನ್ನು ಹೋಮ್ ಮೇಕರ್ ಅಂತ ಹೇಳುವುದು ಬರೀ ಮಹಿಳೆಯರಿಗೆ ಮಾತ್ರ ಹೇಳುವಂತಿಲ್ಲ. ಅಪ್ಪ ಕೂಡ ಒಬ್ಬ ಹೋಮ್ ಮೇಕರ್ರೇ. ಅದನ್ನು ಲಿಂಗ ಭೇದವಿಲ್ಲದೆ ಇಬ್ಬರಿಗೂ ಅನ್ವಯಿಸತಕ್ಕದ್ದು. ಅಪ್ಪ ಕೂಡ ಒಬ್ಬ ಒಳ್ಳೆಯ ಹೋಮ್ ಮೇಕರ್ರೇ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿರೋದು. ನಾನು ಹೇಳ್ತಾ ಇರೋದು ನಿಮಗಿಲ್ಲಿ. ಹಾಗಿದ್ದಾಗ ನೋಡಿ, ಅಲ್ಲಿ ದುಡ್ದಿದ್ದಲ್ಲದೆ ಅಲ್ಲಿ ಆಫೀಸಲ್ಲಿ ಟೆನ್ಷನ್ಗಳು, ಅಲ್ಲೊಂದಷ್ಟು ಕೆಲಸ, ಕೆಲವು ಕಡೆ ಅಲ್ಲೊಂದಷ್ಟು ರಾಜಕೀಯಗಳು, ಬೇಸರ, ಇಂಕ್ರಿಮೆಂಟ್ ಇಲ್ಲ, ಸಂಬಳ ಇಲ್ಲ, ಮನೆ ತೂಗಿಸ್ಬೇಕು, ಮಗನಿಗೆ ಓದಿಸ್ಬೇಕು, ಬೈಕ್ ಕೊಡಿಸ್ಬೇಕು, ಮಗನಿಗೆ ಮೊಬೈಲ್ ಕೊಡಿಸ್ಬೇಕು, ಮನೆ ಕಟ್ಕೋಬೇಕು, ಹೆಣ್ಣು ಮಗಳಿದ್ರೆ ಮದುವೆಗೆ ಒದ್ದಾಡಬೇಕು, ಎಲ್ಲ ಇರುತ್ತಲ್ಲ. ಎಲ್ಲ ಇದ್ದು ಕಟ್ಟ ಕಡೆಗೆ ಅಪ್ಪನ ಜವಾಬ್ದಾರಿ ಎಲ್ಲಿಗೆ ಬಂತು ಅಂದರೆ ಸತ್ತೋಗಕ್ಕೆ ಹೋಗಿರ್ತಕ್ಕಂಥ ಮಗನನ್ನು ಕಾಪಾಡಬೇಕು ಅಂತ ಬಂದಿದ್ದಾರಲ್ಲಿ ಬಿದ್ದೋದ್ರು. ಕಾವಡಾ ಬೆಟ್ಟ ಅಂತ ಮಗನ ರಕ್ಷಣೆಗೋಸ್ಕರ 3 ಗಂಟೆಗಳ ಹರಸಾಹಸ ಮಾಡಿದ್ದಾರೆ. ಪೋಷಕರು, ಗ್ರಾಮಸ್ಥರು, ಪೊಲೀಸರು ಎಷ್ಟು ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಮಗನ ನಿರ್ಧಾರಕ್ಕೆ ಕಾರಣ ಏನು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಕೆಲವರು ಮೊಬೈಲ್ ಫೋನ್ ಅಂತಿದ್ದಾರೆ, ಬಟ್ ಮೊಬೈಲ್ ಫೋನೇನಾ, ಇದರಿಂದ ಆಚೆಗೇನಾದರೂ ಇದೆಯಾ ನಮಗೆ ಗೊತ್ತಿಲ್ಲ. ಈ ಇಬ್ಬರು ಸತ್ತು ಹೋದ ಬೆನ್ನಲ್ಲೇ ತಾಯಿ ಕೂಡ ಅಲ್ಲಿ ಬಿದ್ದು ಸತ್ತು ಹೋಗಿದ್ದಾರೆ ಅಂತ. ಬಟ್ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಒಂದು ರಕ್ಷಣೆ ಮಾಡಬಹುದಾಗಿತ್ತು ಅನ್ನೋ ಒಂದು ಸಿಸ್ಟಮಲ್ಲಿ
ಒಂದು ಬಲೆ ಹಾಕೋ ಬೇರೆ ರೀತಿಯಲ್ಲಿಯೋ ಬಚಾವ್ ಮಾಡಬಹುದಾಗಿತ್ತೇನೋ ಎಲ್ಲ ದುಡುಕಿದ್ದಾರೆ, ಸ್ವಲ್ಪ ನಿರ್ಲಕ್ಷ್ಯನೂ ತೋರಿದ್ದಾರೆ ಸಿಸ್ಟಮಲ್ಲಿ, ಸತ್ತು ಹೋದರು.